Hello students, welcome back to my YouTube channel. This is class 10 first language Kannada model question paper with answer. So if you are new to my channel, subscribe my channel and share to your friends. So come to first main multiple choice question, each carries 1 mark. ಮಳೆಗಾಲ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಆನ್ಸರ್ ಈಸ್ ಆದೇಶ ಸಂಧಿ. your answer is there. ದೆನ್ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಉದ್ಧರಣ ಚಿಹ್ನೆ. ತಲೆನೋವು ಈ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ತತ್ಪುರುಷ ಸಮಾಸ. ಸಾವಿತ್ರಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಹೆಸರು ಸಪ್ತಮಿ. ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ 5. ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯ. ಸಂಬಂಧಿ ಪದ ಬರೆಯುವುದು. ಮಕ್ಕಳು ಮರಿ ಜೋಡಿ ನುಡಿ. ಓಡಿ ಓಡಿ ದ್ವಿರುಕ್ತಿ. ವರ್ಷ ವರುಸ ಕಾರ್ಯ ಕಜ್ಜ. ತಿನ್ನುತ್ತೇನೆ ವರ್ತಮಾನ ಕಾಲ. ತಿನ್ನುವೆನು ಭವಿಷ್ಯತ್ ಕಾಲ. ಮಾಡಲಿ ವಿದ್ಯಾರ್ಥಕ. ಮಾಡಿಯಾರು ಸಂಭವನಾರ್ಥಕ. ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ರಾಮ ಲಕ್ಷ್ಮಣನಿಗೆ ಮತಾಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ರಾಮ ಲಕ್ಷ್ಮಣರಿಗೆ ಮತಾಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಧನು. ಮನೆ ಮಂಚಮ್ಮ ಯಾರು? ಮನೆ ಮಂಚಮ್ಮ ಗ್ರಾಮ ದೇವತೆ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಶಾನುಭೋಗರ ಬ್ರಹ್ಮಾಸ್ತ್ರ ಖಿರ್ದಿ ಪುಸ್ತಕ. ದುಷ್ಟ ಬುದ್ಧಿಯು ಧರ್ಮ ಬುದ್ಧಿಯ ಮೇಲೆ ಯಾವ ಆರೋಪವನ್ನು ಹೊರಿಸಿದನು? ನದಿ ಜಲಗಳು ಏನಾಗಿವೆ? ನದಿ ಜಲಗಳು ಕಲುಷಿತವಾಗಿದೆ. ಆಶ್ವಯುಜದ ಭತ್ತದ ಗದ್ದೆಯ ಬಣ್ಣ ಯಾವ ಹಸುರಿನಂತಿದೆ? ಆಶ್ವಯುಜದ ಭತ್ತದ ಗದ್ದೆ ಗಿಳಿಯದೆ ಬಣ್ಣದ ಹಸಿರಿನಂತೆ. ಪುಟ್ಟಪುರಿಯ ಅಮ್ಮ ಎಲ್ಲಿ ಮಲಗಿದ್ದಾಳೆ? ಪುಟ್ಟಪುರಿಯ ಅಮ್ಮ ಗುಡಿಸಿನಲ್ಲಿ ಮಲಗಿದ್ದಾಳೆ. 3-4 ವಾಕ್ಯದಲ್ಲಿ ಉತ್ತರಿಸಿ. ಲಂಡನ್ನಿನ ಹೆಣ್ಣು ಮಕ್ಕಳು ಯಾವ ಯಾವ ಕೆಲಸದಲ್ಲಿ ನಿವೃತ್ತರಾಗಿದ್ದಾರೆ? ಸೊ ಆನ್ಸರ್ ಇದೆ. ಸೊ ಇವೆಲ್ಲ ನಿಮ್ಮ ಕ್ವಶನಲ್ಲಿ ಇರೋದು ನೋಟ್ಸು ಟೆಕ್ಸ್ಟ್ ಬುಕ್ಕಲ್ಲಿರೋ ಕ್ವಶನ್ಸೇ. ವಿಕ್ರು ಗೋಕಾಕ್ ಅವರು ಟೋಪಿಗೆಯ ವಿಶೇಷತ್ವವನ್ನು ಹೇಗೆ ದಾಖಲಿಸಿದ್ದಾರೆ? ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಯಾವ ಕ್ಷೇತ್ರಗಳು ಸ್ವಯಂ ಆಡಳಿತ ಕ್ಷೇತ್ರಗಳಾಗಿದ್ದವು? ನೆಹರು ಅವರು ವಿಶ್ವೇಶ್ವರಯ್ಯವರ ಬಗ್ಗೆ ಹೇಳಿರುವ ಮಾತುಗಳು ಯಾವುವು? ಹಲಗಲಿಗೆ ದಂಡು ಬರಲು ಕಾರಣವೇನು? ಕೃಷ್ಣನು ಕೌರವೇಂದ್ರನನ್ನು ಕೊಂದನು ಎಂದು ಕರ್ಣ ಹೇಳಲು ಕಾರಣವೇನು? ಜಾತಿ ವ್ಯವಸ್ಥೆಯ ಬಗ್ಗೆ ವಿವೇಕಾನಂದರ ಅಭಿಪ್ರಾಯವೇನು? ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಭಗತ್ ಸಿಂಗ್ ಹಾಗೂ ಆತನ ಸಹಚರರು ಹೇಗೆ ಹುತಾತ್ಮರಾದರು? ಕೆಸರಿಗೂ ಕಮಲಕ್ಕೂ ಇರುವ ಸಂಬಂಧವನ್ನು ಜನಪದರು ಒಗ್ಗಟ್ಟಿನಲ್ಲಿ ಹೇಗೆ ವಿವರಿಸಿದ್ದಾರೆ? ನೆಕ್ಸ್ಟ್ 5th ಮೇನ್ ಕವಿ ಪರಿಚಯ. ಜನ್ಮಸ್ಥಳ ಕಾಲ ಕೃತಿ ಬಿರುದು ಪ್ರಶಸ್ತಿಯನ್ನು ಬರೀಬೇಕು. ದೇವನೂರು ಮಹಾದೇವ ಅವರು ಅವ್ರದ್ದು ಕವಿ ಪರಿಚಯನ ಪ್ಯಾಸೇಜ್ ರೀತಿ ಬರೀಬೇಕು. ಕುಮಾರವ್ಯಾಸ ಅವರು ಸೆಕೆಂಡ್ ಕುಮಾರವ್ಯಾಸ ಅವ್ರದ್ದು. ನೆಕ್ಸ್ಟ್ ಪ್ರಸ್ತರ ಹಾಕಿ ಗಣ ವಿಭಾಗಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ. ಸೊ ಇಲ್ಲಿ 3 ಲೈನ್ ಇದೆ. 3 ಲೈನ್ ಮೀನ್ಸ್ ಅದು ಭಾಮಿನಿ ಷಟ್ಪದಿ. 3-4 ಮಾತ್ರೆ ಹಾಕಿ ಕೌಂಟ್ ಮಾಡಿ ಛಂದಸ್ಸಿನ ಹೆಸರನ್ನು ಬರಿಬೇಕು. ನೆಕ್ಸ್ಟ್ ಅಲಂಕಾರ. ಸೊ ಇಲ್ಲಿ ಉಪಮಾಲಂಕಾರ 2ಗಳಿಗೆ ಹೋಲಿಸಲಾಗಿದೆ. ಉಪಮೇಯ ಉಪಮಾನ ಉಪಮಾವಾಚಕ ಸಮಾನ ಧರ್ಮ ಬರೆದು ಎಕ್ಸ್ಪ್ಲೇನ್ ಮಾಡಿ. ಗಾದೆಯನ್ನು ವಿಸ್ತರಿಸಿ. ಮಾತೆ ಮುತ್ತು ಮಾತೆ ಮೃತ್ಯು. ಕೂಡಿ ಬಾಳಿದರೆ ಸ್ವರ್ಗ ಸುಖ. ನೆಕ್ಸ್ಟು ಸಂದರ್ಭ ಸ್ವಾರಸ್ಯ. ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ. ಸೊ ಆಯ್ಕೆ ಸಂದರ್ಭ ಮತ್ತು ಸ್ವಾರಸ್ಯ ಇಷ್ಟನ್ನು ಬರಿಬೇಕು. ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ. ಇವೆಲ್ಲ ನಿಮ್ಮದು ಚಾಪ್ಟರ್ದೆ. ನೆಕ್ಸ್ಟು ಹುಸಿಯಾದ ಬೇಹಾರಿಯೇ ಇಲ್ಲ. ನೆಕ್ಸ್ಟ್ ಪ್ರೀತಿಯ ಹಣತೆಯ ಹಚ್ಚೋಣ. ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಹಸುರೆತ್ತಲ್. ನೆಕ್ಸ್ಟ್ ಪದ್ಯ ಪೂರ್ಣಗೊಳಿಸಿ. ಸೊ ಪದ್ಯ ಭಾಗವನ್ನು ಅರ್ಥ ಮಾಡಿಕೊಂಡು ಮೂಲವನ್ನಾಧರಿಸಿ ಸಾರಾಂಶವನ್ನು ಬರೀಬೇಕು. ನಿಮ್ಮ ಲ್ಯಾಂಗ್ವೇಜಲ್ಲಿ ಇದ್ರದ್ದು ಸಾರಾಂಶವನ್ನು ಬರೀಬೇಕು.
ನೆಕ್ಸ್ಟು 8-10 ವಾಕ್ಯ. ಮುದುಕಿಯು ತನ್ನ ಮಗನು ಯುದ್ಧಕ್ಕೆ ಹೋದ ಸಂದರ್ಭವನ್ನು ಹೇಗೆ ವಿವರಿಸಿದಳು, ಅಥವಾ ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಆನ್ಸರ್ ಇಸ್ ದಿಸ್. ಅಥವಾ ಕ್ವಶನ್ ಆನ್ಸರ್ ಇಸ್ ಆಲ್ಸೋ ದೇರ್. ನೆಕ್ಸ್ಟ್ ಒನ್, ಭೀಷ್ಮ ಮತ್ತು ದುರ್ಯೋಧನ ನಡುವಿನ ಸಂಭಾಷಣೆ ಸ್ವಾರಸ್ಯವನ್ನು ಬರೆಯಿರಿ, ಅಥವಾ ದುರ್ಯೋಧನ ಛಲದ ಗುಣ ಅವನ ಮಾತುಗಳಲ್ಲಿ ವ್ಯಕ್ತವಾಗಿರೋ ಬಗ್ಗೆಯನ್ನು ವಿವರಿಸಿ. ನೆಕ್ಸ್ಟ್ ಗದ್ಯ ಭಾಗ ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ಯಾಸೇಜ್ ಇರುತ್ತೆ, ಪ್ಯಾಸೇಜ್ ಓದಿ ಅದ್ರ ರಿಲೇಟೆಡ್ ಕ್ವಶನ್ ಕೇಳಿರ್ತಾರೆ, ಅದಕ್ಕೆ ಆನ್ಸರ್ ಬರೀರಿ. ಪ್ಯಾಸೇಜಲ್ಲಿ ಆನ್ಸರ್ ಇರುತ್ತೆ. ನೆಕ್ಸ್ಟ್ ಒನ್, ಪತ್ರ ಲೇಖನ ಇಂದಾಗೆ ಎಲ್ಲ ಬರೀಬೇಕು. ನೆಕ್ಸ್ಟ್ ಒನ್, ರಾಷ್ಟ್ರೀಯ ಹಬ್ಬಗಳ ಮಹತ್ವ, ಪ್ರಬಂಧ, ಅಕ್ಷರ ದಾಸೋಹ ಮತ್ತು ಕ್ಷೀರಭಾಗ್ಯ. ಸೊ ಇದಿಷ್ಟು ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್.